ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಅಯೋನಿಜನಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅಯೋನಿಜ ಅಂತಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟಿಲ್ಲ, ಹಾಗೆ ಅದು ದೈವದ ಕಾಣಿಕೆಯಾಗಿ ಬಂದಂತಹ ಮಗು ಅಯೋನಿಜ ಅಂತ ಹೇಳಿ. ಅಲ್ಲಿ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎನ್ನುವಂತಹ ಶಿವ ಶರಣ ಸಾಧ್ವಿ ದಂಪತಿಗಳು ಇರ್ತಾರೆ. ಅವರು ಯಾವತ್ತಲೂ ಶಿವನ ಜ್ಞಾನವನ್ನ ಮಾಡುತ್ತಾ, ಯೋಗಿಗಳ ಅತಿಥಿಗಳ ಸತ್ಕಾರವನ್ನ ಮಾಡುತ್ತಾ ತಮ್ಮ ಜೀವನವನ್ನ ಕಳೀತಿರ್ತಾರ. ಅವರಿಗೆ ಸಂತಾನದ ಭಾಗ್ಯ ಇರುವುದಿಲ್ಲ. ಅವರು ಘೋಸಲ ಮಠಕ್ಕೆ ಹೋಗ್ತಾರ. ಅಲ್ಲಿರುವಂತಹ ಚನ್ನ ಬಸವೇಶ್ವರರು ಗುರುಗಳು ಹೇಳ್ತಾರ ಅವರಿಗೆ, ನೀವು ಶಿವನ ಜ್ಞಾನವನ್ನ ಮಾಡುತ್ತೀರಿ, ನಿಮಗೂ ಕೂಡ ಏನಾಗ್ತದ ಸಂತಾನ ಆಗ್ತದ ಅಂತ ಹೇಳಿ ಯಾವುದೋ ಒಂದು ಮಂತ್ರವನ್ನ ಹೇಳ್ತಾರ. ಅದೇ ರೀತಿ ಇಬ್ರು ದಂಪತಿಗಳು ತಮ್ಮ ಕಾಯಕದ ಜೊತೆಗೆ ಆ ಶಿವ ಮಂತ್ರವನ್ನ ಪಠಿಸುತ್ತಾ ಕುಳಿತಿರಲು ಒಂದು ದಿನ ಆ ಜ್ಞಾನಾಂಬೆಯ ಮಡಿಲಲ್ಲಿ ಒಂದು ಶಿಶು ಬಂದ್ಬಿಡ್ತದ. ಅವಳು ಕಣ್ಣು ತೆಗೆದು ನೋಡ್ತಾಳ. ಅವಳ ಮಡಿಲಲ್ಲಿದ್ದಂತಹ ಮಗು ಅತ್ಯಂತ ತೇಜೋಮಯನಾಗಿ ಅತ್ಯಂತ ಕಳೆಯುವಂತಹ ಮಗು ಇರ್ತದ. ಅವಳ ಗಂಡನಿಗೆ ತೋರಿಸ್ತಾಳ, ನೋಡ್ರಿ ನೋಡ್ರಿ, ನಮ್ಮ ಮಡಿಲಲ್ಲಿ ಒಂದು ಮಗು ಬಂದೈತಿ, ಎಷ್ಟು ತೇಜೋಮಯ ಆಗೈತಿ, ಎಂತ ಶಿವಾಂಶ ಸಂಭೂತನಾದಂತಹ ಮಗು ಅದದು ಅಂತ ಹೇಳಿ. ಕೊರಳಲ್ಲಿ ರುದ್ರಾಕ್ಷಿ ಇರ್ತದ, ಹಣೆಯಲ್ಲಿ ವಿಭೂತಿ ಇರ್ತದ ಆ ಮಗುವಿನಿಗೆ. ಅವ್ರ ಅತ್ಯಂತ ಸಂತೋಷದಿಂದ ಇಬ್ರು ದಂಪತಿಗಳ ಅದನ್ನ ತೆಗೆದುಕೊಂಡು ಘೋಸಲ ಮಠದ ಗುರುಗಳ ಹತ್ರ ಹೋಗ್ತಾರೆ. ಆ ಮಗುವನ್ನು ನೋಡಿದಂತಹ ಚನ್ನ ಬಸವೇಶ್ವರ ಗುರುಗಳು ಹೇಳ್ತಾರ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ, ಕಾವಿಯನ್ನು ಧರಿಸು ಬಂದಂತಹ ಮಗುವನ್ನು ನೋಡಿ ಸಿದ್ಧನಾಗಿ ಬಂದಾನ, ಸಿದ್ಧಲಿಂಗ ಅಂತ ಹೆಸರು ಕೊಡ್ತಾನೆ. ಯಾಕಂದ್ರೆ ಎಲ್ಲವೂ ಸಿದ್ಧ ಹಾಗೆ ಬಂದಾನ, ಅದಕ್ಕೆ ಅವನಿಗೆ ಸಿದ್ಧಲಿಂಗ ಅಂತ ಹೆಸರು ಕೊಡಬೇಕು ಅಂತ ಹೇಳ್ತಾರ. ದಂಪತಿಗಳು ಸಂತೋಷದಿಂದ ಒಪ್ತಾರ. ಮಲ್ಲಿಕಾರ್ಜುನ ಕೇಳ್ತಾನ, ಗುರುಗಳೇ, ನೀವು ಹೇಳಿದಂತಹ ಮಂತ್ರಪಠಣದಿಂದ ನಮಗ ಈ ಮಗು ಬಂದದ, ಅಯೋನಿಜನಾಗಿ ಸಿಕ್ಕದ, ನಾನು ನಿಮ್ಗೆ ಏನು ಗುರು ಕಾಣಿಕೆ ಕೊಡ್ಲಿ ಅಂತ ಕೇಳ್ತಾನ. ಅವಾಗ ಗುರುಗಳು ಹೇಳ್ತಾರ, ಈ ಮಗು 8 ವರ್ಷ ಆಯ್ತಪ್ಪ ಅಂತಂದ್ರ ಈ ಮಗುವನ್ನು ತಂದು ನೀ ಗೋಸಲ ಮಠಕ್ಕೆ ಬಿಡಬೇಕು ಅಂತ ಹೇಳ್ತಾರ. ತಾಯಿಗೆ ಸ್ವಲ್ಪ ಕಸಿ ಬಿಸಿ ಅನಿಸ್ತದ, ಆದ್ರೂ ಒಪ್ತಾರೆ, ಯಾಕಂದ್ರೆ ಮಗು ಸಿಕ್ಕದನ್ನೋ ಸಂತೋಷದಾಗ. 8 ವರ್ಷ ಗತಿಸ್ತದ. ಮಲ್ಲಿಕಾರ್ಜುನ ನೆನಪು ಮಾಡ್ತಾನ, ಹೇ ಜ್ಞಾನಾಂಬೆ, 8 ವರ್ಷ ಆಯಿತು, ಈ ಮಗುವನ್ನ ನಾವು ನಮ್ಮ ಸಿದ್ಧಲಿಂಗನನ್ನ ನಾವು ಮಠಕ್ಕೆ ಬಿಡಬೇಕು, ಆದ್ರೆ ತಾಯಿ ಹೃದಯ ಒಪ್ಪುವುದಿಲ್ಲ, ನಾನು ಕಳಿಸೋದಿಲ್ಲ ಅಂತ. ಆ ಮಗುನು ಕೂಡ ಹೇಳ್ತಾಳ, ಸಿದ್ಧಲಿಂಗ ಮಗು ಕೂಡ ಹೇಳ್ತದ, ಆದ್ರೂ ತಾಯಿ ಏನ್ ಮಾಡೋದಿಲ್ಲ, ಕಳಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ಒಂದಿನ ಆಟ ಆಡುವಾಗ ಒಂದು ದೊಡ್ಡ ಗಾತ್ರದ ಒಂದು ಆನೆ ಬರ್ತದ, ದೊಡ್ಡ ಆನೆ ಇರ್ತದ, ಅದು ತನ್ನ ಸೊಂಡಿಲಿಂದ ಆ ಮಗುವನ್ನ ಎತ್ತಿ ಹಿಡ್ಕೊಂಡ್ಬಿಡ್ತದ. ಅವಾಗ ಸಿದ್ಧಲಿಂಗ ಹೇಳ್ತಾನ, ಅಮ್ಮ ನೀ ಹೇಳು ಇದಕ್ಕೆ, ಈ ಕ್ಷಣದಿಂದ ಸಿದ್ಧಲಿಂಗ ನನ್ನ ಮಗನಲ್ಲ, ಘೋಸಲ ಮಠದ ಮಗು, ನಾ ಘೋಸಲ ಮಠಕ್ಕೆ ನನ್ನ ಮಗುವನ್ನ ಬಿಡ್ತೀನಿ ಅಂತ ಹೇಳು, ಅಂದ್ರ ಮಾತ್ರ ಇದು ನನ್ನನ್ನ ಬಿಡ್ತದ ಅಂತ ಹೇಳ. ಅವಾಗ ತಾಯಿ ಗಾಬರಿಯಾಗಿ ಹೇಳ್ಬಿಡ್ತಾ, ಯಾಕಂದ್ರೆ ನನ್ನ ಮಗನ ಕೊಂದ್ಗಿನ್ನಿತ್ತಂತ ಹೇಳಿ, ಈ ಕ್ಷಣದಿಂದ ಸಿದ್ಧಲಿಂಗ ನನ್ನ ಮಗನಲ್ಲ, ನಾನು ಘೋಸಲ ಮಠಕ್ಕೆ ಬಿಡ್ತೀನಿ ಅಂದಾಗ ಆನೆ ಬಿಟ್ಟು ಹೋಗ್ತೈತಿ. ಆ ಆನೆ ಬಿಟ್ಟು ಹೋದ ತಕ್ಷಣ ಇಬ್ರು ದಂಪತಿಗಳು ತಮ್ಮ ಮಗನನ್ನ ಕರ್ಕೊಂಡು ಘೋಸಲ ಮಠದ ಚನ್ನ ಬಸವೇಶ್ವರ ಗುರುಗಳ ಹತ್ರ ತೆಗೆದುಕೊಂಡು ಹೋಗ್ತಾರ. ಅವರು ಗುರುಗಳು ಇದನ್ನ ನೋಡಿ ಸಂತೋಷದಿಂದ ಆ ಮಗುವನ್ನ ಅಲ್ಲೇ ಇರಿಸ್ಕೋತಾರ. ಸಿದ್ಧಲಿಂಗ ಹೆಂಗಿದ್ನಪ್ಪ ಅಂತಂದ್ರ ಅತ್ಯಂತ ಜ್ಞಾನಿ, ತೇಜೋಮಯನಾಗಿದ್ದ, ಸತತವಾಯ ಶಿವನ ಜ್ಞಾನಾಸಕ್ತನಾಗ್ತಾ ಇದ್ದ, ಶಿವನ ಧ್ಯಾನದಲ್ಲಿ ಸದಾ ನಿರತರಾಗ್ತಾ ಇದ್ದ. ಆ ಮಠದಲ್ಲಿ ಸನ್ಯಾಸತ್ವ ದೀಕ್ಷೆಯನ್ನು ಸ್ವೀಕರಿಸಿ ವೇದ ಉಪನಿಷತ್ತು ಎಲ್ಲವನ್ನೂ ಪಡೆದ. ಅವನ ಪವಾಡಗಳು ಚಿಕ್ಕಂದಿನಿಂದಲೇ ಪ್ರಾರಂಭ ಆಗ್ಬಿಡ್ತಾವ. ಈ ಗುರುಕುಲದಲ್ಲಿ ಕಲಿಯುವಾಗ ಒಂದಿನ ಏನಾಗ್ತದಪ್ಪ ಅಂತಂದ್ರೆ, ಸರತಿ ಸಾಲಿನಿಂದ ಅವರು ತಮ್ಮ ಗುರುಗಳಿಗೆ ಎಡೆಯನ್ನ ನೀಡಬೇಕಾಗಿರ್ತದೆ. ಎಲ್ಲ ಶಿಷ್ಯ ಬೆಳಗ ತಾವು ಏನು ತಯಾರಿಸಿರ್ತಾರೋ, ಏನು ತಂದಿರ್ತಾರೋ ಆ ಎಲ್ಲವನ್ನ ಎಡೆಯನ್ನ ತಾಟಿನಲ್ಲಿ ಹಾಕೊಂಡ್ಬರ್ತಾರ. ಗುರುಗಳು ತಗೋತಿರ್ತಾರ. ಸಿದ್ಧಲಿಂಗನ ತಾಟ ನೋಡ್ತಾರ.
ಅದರಲ್ಲಿ ಏನೂ ಇರುವುದಿಲ್ಲ, ಖಾಲಿ ಇರ್ತದೆ. ಕೇಳ್ತಾರೆ ಅವರು, ಏನು ಸಿದ್ಧಲಿಂಗ ಇದು ಅಂತೇಳಿ ಕೇಳಿದಾಗ ಸಿದ್ಧಲಿಂಗ ಹೇಳ್ತಾನ, ನಾನು ನಂದಿಗೆ ತಿನ್ನಿಸಿಬಿಟ್ಟೆ ಅಂತ ಹೇಳ್ತಾನ. ಅಲ್ಲಿ ಇದ್ದಂಥ ಎಲ್ಲ ಶಿಷ್ಯ ಬಳಗಕ್ಕೆ ಇವನ ತಿಂದ ನಂದಿ ತಿಂದಾನಂತೆ. ನಂದಿ ಹೆಂಗೆ ತಿಂತದ, ಕಲ್ಲಾಗದನವ, ಅವ ಹೆಂಗೆ ತಿಂತಾನ ಅಂದಾಗ ಗುರುಗಳಿಗೆ ಏನೋ ನಂಬಿಕೆ, ಆಯ್ತಪ್ಪ ನಾಳೆ ನನಗೆ ತೋರಿಸು ಅಂತ ಹೇಳ್ತಾನ. ಮರುದಿನ ಸಿದ್ಧಲಿಂಗ ತಾನು ತಯಾರಿಸಿದಂತಹ ಎಡೆಯನ್ನು ತೆಗೆದುಕೊಂಡು ಗೋಸಲ ಮಠದಲ್ಲಿರುವಂತಹ ನಂದಿ ವಿಗ್ರಹದ ಕಡೆಗೆ ಬರ್ತಾನ. ಬಂದು ತನ್ನ ಎರಡೂ ಕೈಗಳನ್ನ ಜೋಡಿಸಿ ಶಿವನನ್ನ ಧ್ಯಾನಿಸಿ, ಹೇ ನಂದಿಯೇ, ನೀ ಬಂದು ನನ್ನ ಪ್ರಸಾದವನ್ನು ಸ್ವೀಕರಿಸುವಂದಾಗ ನಂದಿಯೇ ಸಾಕ್ಷಾತ್ ದರ್ಶನ ಕೊಟ್ಟು ಅವರ ಪ್ರಸಾದವನ್ನು ಸ್ವೀಕರಿಸ್ತಾನ. ಅದನ್ನು ನೋಡಿ ಎಲ್ಲರಿಗೂ ಅನಿಸ್ತದ, ಎಂಥ ಭಕ್ತಿ ಇರಬೇಕು, ಸಿದ್ಧಲಿಂಗನ ಭಕ್ತಿ ಎಷ್ಟು ಇರಬೇಕು. ಯಾಕಂದ್ರೆ ಅವನ ಕರೆಗೆ ಹೋಗೊಟ್ಟು ಸಾಕ್ಷಾತ್ ನಂದಿಯೇ ಬಂದು ಪ್ರಸಾದವನ್ನ ಸ್ವೀಕರಿಸಿದ್ನಲ್ಲ ಅಂತ ಹೇಳ್ತಾರ. ಹೀಗೆ ಅವರು ಪವಾಡಗಳು ಪ್ರಾರಂಭ ಆಗ್ತಾವ. ಒಂದು ದಿನ ಗುರುಗಳು ಧ್ಯಾನಾಸಕ್ತರಾಗಿರ್ತಾರ. ಆ ದಿನ ಆ ದೀಪ ಹತ್ತಿದಂತ ದೀಪ ಆರದಂತೆ ನೋಡಿಕೊಳ್ಳುವುದು ಆ ಶಿಷ್ಯ ಬಳಗದ ಕೆಲಸ ಇರ್ತದೆ. ಆ ದಿನ ಪಾಳೆ ಯಾರ್ದಿರ್ತದಪ್ಪ ಅಂತಂದ್ರೆ ಸಿದ್ಧಲಿಂಗ ಅವ್ರದಿರ್ತದ. ಆದ್ರೆ ಅವರು ಶಿವನ ಧ್ಯಾನದಲ್ಲಿ ಎಲ್ಲ ಮರೆತು ಬಿಟ್ಟಿರ್ತಾರ. ಆ ದೀಪಕ್ಕೆ ಎಣ್ಣೆ ಹಾಕೋದು, ಹೆಚ್ಚಿಗೆ ಎಣ್ಣೆ ಹಾಕುವುದು ಮರೆತು ಬಿಟ್ಟಿರ್ತಾರ. ಅವಾಗ ಆ ದೀಪ ಆಗ್ತಿರ್ತದ, ಆ ಕಡೆ ನೋಡ್ತಾನೆ, ಎಲ್ಲಿ ಎಣ್ಣೆ ಇರುವುದಿಲ್ಲ. ಆತ ಏನ್ ಮಾಡ್ತಾನ, ಶಿವನನ್ನ ಧ್ಯಾನಿಸಿ ಕಮಂಡಲದಲ್ಲಿದ್ದಂತ ನೀರನ್ನು ಹಾಕಿದಾಗ ಅದು ದೇದೀಪ್ಯಮಾನವಾಗಿ ಪ್ರಜ್ವಲಿಸ್ತದ ಅಂತ ಹೇಳ್ಬೋದು. ಹೀಗೆ ಲೋಕ ಸಂಚಾರಿ ಆಗುತ್ತಾ ಹೋಗ್ತಾನ. ಮುಂದೆ ಅವನ ಜೊತೆ ಶಿಷ್ಯ ಬಳಗ ಕೂಡ ಬರ್ತದ. ಅವ್ರಿಗೆ ತೊಂಟದ ಸಿದ್ಧಲಿಂಗ ಅಂತ ಹೆಸರು ಹೆಂಗ ಬಂತಪ್ಪ ಅಂತಂದ್ರೆ, ನಂಬಿಯನ ಅಂತ ಹೇಳಿ ಒಬ್ಬ ಇರ್ತಾನ. ಅವನ ತೋಟದಲ್ಲಿ ಇವರು ಬಂದಿರ್ತಾರ. ಅವಾಗ ನಂಬಿಯನ್ನ ಬಂದು ಇವ್ರಿಗೆ ಕರೀತಾನ, ಗುರುಗಳೇ ಇವತ್ತು ಬಂದು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ದಾಸೋಹ ಸ್ವೀಕರಿಸ್ಬೇಕಂತಾರ. ಇವ್ರು ಮೊದಲು ನಿರಾಕರಿಸ್ತಾರ, ಆದ್ರ ಆತ ಕೇಳುವುದಿಲ್ಲ. ಅವಾಗ ಆಯ್ತು, ನಾ ಬರ್ತೀನಿ, ನೀನು ತಯಾರಿಯನ್ನು ಸಿದ್ಧತೆಯನ್ನು ಮಾಡ್ಕೋ, ಮತ್ತೆ ಬಂದು ನನ್ನನ್ನ ಕರಿ, ನೀ ಕರಿಯುವವರೆಗೆ ನಾ ಇಲ್ಲೇ ಧ್ಯಾನದಲ್ಲಿ ನಿರತನಾಗ್ತೀನಿ ಅಂತ ಹೇಳ್ತಾರ ಅವರು. ಅವರ ಶಿಷ್ಯ ಬಳಗಕ್ಕೆ ಗವಿ ಮಠಕ್ಕೆ ಕಳಿಸ್ತಾರ, ತಾವು ಧ್ಯಾನದಲ್ಲಿ ನಿರತರಾಗ್ತಾರ. ನಂಬಿಯನ್ನ ಮನೆಯಲ್ಲಿ ಬಂದು ತನ್ನ ಹೆಂಡತಿಗೆ ಹೇಳ್ತಾನ, ಗುರುಗಳು ಇವತ್ತು ನಮ್ಮ ಮನೆಗೆ ಬರಾಕತ್ತಾರ, ದಾಸೋಹಕ್ಕೆ ರೆಡಿ ಮಾಡೋಣ. ಸಾಧ್ವಿ ಶಿರೋಮಣಿ ಆದಂತ ಅವನ ಹೆಂಡತಿ ಎಲ್ಲವನ್ನ ಸಿದ್ಧತೆ ಮಾಡ್ಕೋತಾ. ಆದ್ರೆ ಅದೇ ಸಮಯದಲ್ಲಿ ಆ ಗ್ರಾಮಕ್ಕೆ ಬೇಡರ ಗುಂಪೊಂದು ಬಂದು ದಾಳಿ ಮಾಡಿಬಿಡ್ತದೆ. ಇವರೆಲ್ಲರನ್ನ ಒತ್ತೆ ಆಳಾಗಿ ತಗೊಂಡ್ಕೊಂಡು ಹೋಗ್ಬಿಡ್ತಾರ. 12 ವರ್ಷಗಳು ಗತಿಸ್ತಾವ. ನಂಬಿಯನಿಗೆ ಆ ಮಾತು ನೆನಪೇ ಇರುವುದಿಲ್ಲ. ಸ್ವಾಮೀಜಿಗೆ ಕರ್ಕೊಂಬರೋ ಗುರುಗಳಿಗೆ ಅನ್ನೋದು ನೆನಪ ಹಾರ್ಬಿಟ್ಟಿರ್ತಾನ. ಹೀಗಿರ್ಲುವ 12 ವರ್ಷದ ನಂತರ ಬಂದಾಗ ನಂಬಿಯನ್ನ ತೋಟಕ್ಕೆ ಹೋದಾಗ ನೋಡ್ತಾರ, ದೊಡ್ಡದಾದಂತ ಹುತ್ತ ಬೆಳೆದಿರ್ತದಲ್ಲಿ. ಆ ಹುತ್ತದ ಮೇಲೆ ಒಂದು ಹಸುವನ್ನು ನಿಂತು ತನ್ನ ಕೆಚ್ಚಲಿನಿಂದ ಹಾಲಿನ ಅಭಿಷೇಕ ಮಾಡ್ತಾ ಇರ್ತದೆ. ಜನರಿಗೆ ಮೊದಲು ಅದೇನು ಅನ್ಸುದಿಲ್ಲ, ಏನೋ ನಿಂತಿರ್ಬೇಕು ಬಿಡತ್ತೆ. ಆದ್ರೆ ದಿನನಿತ್ಯ ಇದೇನು ನಡೆದಾಗ ವಿಶೇಷ ಅನಿಸ್ತದ. ಸಮೀಪ ಹೋಗಿ ನೋಡ್ತಾನ ನಂಬಿಯನ್ನ. ಒಳಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತಹ ಧ್ವನಿ ಕೇಳ್ತಿರ್ತದೆ. ಅವಾಗ ಈ ಹುತ್ತವನ್ನ ಒಡಿಬಾರ್ದು, ಯಾಕಂದ್ರೆ ಪ್ರಾಣಿಗಿರ್ತಾವ, ಧಕ್ಕೆ ಬರಬಾರ್ದು ಹೇಳಿ ಊರಿನ ಜನರೆಲ್ಲ ಸೇರಿ ಹಾಲಿನ ಅಭಿಷೇಕ ಮಾಡಿ ಆ ಹುತ್ತವನ್ನ ಕರಗಿಸ್ತಾರ. ಕರಗಿಸಿ ಸಿದ್ಧಲಿಂಗ ಶ್ರೀಗಳಿಗೆ ಅವ್ರಿಗೆ ಹೇಳಿಕೆಯಿಂದ ಕ್ಷಮಾಪಣೆಯನ್ನು ಕೇಳಿ ಮನೆ ಕರೀತಾ. ಆಕೆ ಹೇಳ್ತಾಳ, ನಂಬಿಯನ್ನ ಹೆಂಡ್ತಿ, ನಾ ಹೋಗಿ ತಯಾರಿ ಮಾಡ್ತೀನಿ ಈಗತ್ತೆ. ಬೇಡ ಮಗಳೇ ಅಂತಾನ. ನೀ ಏನು ಮೊದಲು ತಯಾರು ಮಾಡಿಟ್ಟಿಯಲ್ಲ ಅದೇ ಇರ್ಲಿ ಅಂತಾರ. ಮನೆಗೆ ಹೋಗಿ ನೋಡಿದಾಗ ಅವಳು 12 ವರ್ಷದ ಹಿಂದೆ ಮಾಡಿದಂತ ಅಡಿಗೆ ಹೆಂಗಿತ್ತಪ್ಪ ಅಂದ್ರೆ ಈಗ ಜಸ್ಟ್ ಬಿಸಿ ಬಿಸಿಯಾಗಿ ಮಾಡಿಟ್ಟಾಳೇನೋ ಅನ್ನಂಗಿತ್ತು. ಆ ಪವಾಡವನ್ನು ನೋಡಿದಂತ ಜನರೆಲ್ಲ ಸಿದ್ಧಲಿಂಗೇಶ್ವರನ ಆರಾಧಿಸ್ಲಿಕ್ಕೆ ಚಾಲು ಮಾಡ್ತಾರ. ಅಲ್ಲಿಂದ ಅವರಿಗೆ ತೊಂಟದ ಸಿದ್ಧಲಿಂಗ ಅನ್ನುವಂತ ಹೆಸರು ಬರ್ತದೆ. ಮುಂದೆ ಹಿಂಗೆ ಸಾಕ್ತಿರ್ತಾರೆ. ಒಬ್ಬ ಭಕ್ತೆ, ವಯಸ್ಸಾದಂತಹ ಒಬ್ಬ ಭಕ್ತೆ ಕೈಕಾಲು ನಡಕ್ತಿರ್ತಾವ, ನಡೆಯಕ್ ಬರ್ತಿರುವುದಿಲ್ಲ. ಅಂತವಳು ತನ್ನ ತಲೆ ಮೇಲೆ ಬುತ್ತಿಯನ್ನ ಹೊತ್ಕೊಂಡು ಅವ್ರು ಎಡಿ ಕೊಡಕ್ ಬರ್ತಿರ್ತಾ, ದಿನ ಬರ್ತಿರ್ತಾ. ಅದನ್ನ ನೋಡಿ ಹೇಳ್ತಾರ ಅವರು, ಯಾಕಮ್ಮ ಯಾಕೆ ತ್ರಾಸ ಪಡ್ತೀನಿ, ನೀ ಯಾಕೆ ಇದು ಮಾಡ್ತಿ ಅಂದಾಗ ಅವಳು ಹೇಳ್ತಾ, ದಿನನಿತ್ಯ ನಿಮ್ಮ ದರ್ಶನವನ್ನ ಪಡಲಿಕ್ಕೆ ನಿಮ್ಮ ಸೇವೆಯನ್ನು ಮಾಡಿ ಶಿವನ ಜ್ಞಾನ ಮಾಡಿ ನಾನು ಸಾಯ್ಬೇಕಂತ ಮಾಡೀನಿ
ಅಂದಾಗ ಆಯ್ತಮ್ಮ ನಿನ್ನ ಆಸೆ ಈಡೇರ್ಲಿ ಅಂತ ಹೇಳ್ತಾರ. ದಿನನಿತ್ಯ ನೀ ಎಡೆಯನ್ನ ತಂದು ಕೊಡ್ತೀಯ ಅಂತ ಹೇಳಿ ನಿನಗೆ ಯಡಿಯೂರು, ಈ ಊರು ಕಗ್ಗೆರೆ ಗ್ರಾಮ ಏನಾಗಬೇಕಪ್ಪ ಅಂದ್ರೆ ಯಡಿಯೂರು ಅಂತ ಆಗ್ಲಿ ಅಂತ ಹೇಳಿ ಅವರು ಆಶೀರ್ವದಿಸ್ತಾರ. ಅದಕ್ಕೆ ಅದು ಯಡಿಯೂರು ಅಂತ. ಹಿಂಗೆ ಹೋಗುವಾಗ ಮತ್ತೆ ಪವಾಡಗಳು ಭಾಳ ಅದಾವ. ಆಯ್ತು ಸರ್, ಲಾಸ್ಟ್ ಒಂದು ಇವರು ತುಮಕೂರಿಗೆ ಹೋಗ್ತಾರ. ಅಲ್ಲಿ ಬರಗಾಲ ಬಂದಿರ್ತದ. ಒಬ್ಬ ಏನೋ ಪಾಪ ಮಾಡಿರ್ತಾನ, ಮೈ ತುಂಬಾ ಎಲ್ಲ ಗುಳ್ಳಿ ಎದ್ದಿರ್ತಾವ, ಉರಿತಿರ್ತದ ಅವನ ಮೈ. ಆತ ನೀರು ನೀರು ಅಂತ ಹೇಳಿ ಪರಿತಪಿಸ್ತಿರ್ತಾನ. ಇವರು ಸಿದ್ಧಲಿಂಗ ತಮ್ಮ ಅನುಯಾಯಿ ಬಳಗದೊಂದಿಗೆ ಬರ್ತಾ ಇರ್ತಾರ. ಅದನ್ನು ನೋಡಿ ನೀರು ಕೊಡ್ಬೇಕಂದ್ರೆ ಕಮಂಡದಲ್ಲಿ ನೀರಿರುವುದಿಲ್ಲ. ಅವಾಗ ಶಿವನನ್ನ ಪ್ರಾರ್ಥಿಸಿ ಏನ್ ಮಾಡ್ತಾರ, ಗಂಗಾ ಮಾತೆಯನ್ನೇ ಇಲ್ಲಿ ಧರೆಗೆ ತಂದು ಬಿಡು ಅಂತ ಹೇಳ್ತಾರೆ. ಅವಾಗ ಸಿದ್ಧಲಿಂಗ ಅವರು ತಮ್ಮ ಕಾಲಿಂದ ಜೋರಾಗಿ ಭೂಮಿಯನ್ನ ಮೇಲೆ ಅದನ್ನ ಕಾಲನ್ನ ಎತ್ತಿಟ್ಟಾಗ ಅಲ್ಲಿಂದ ಗಂಗಾ ಮಾತೆ ಏನ್ ಮಾಡ್ತಪ್ಪ ಹರಿದು ಬಂದ್ಬಿಡ್ತಾಳ. ಅದಕ್ಕೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಗಂಗಾ ಮಾತೆ ಧರೆಗೆ ಬಂದಾಳ, ಈ ಪವಿತ್ರ ಕ್ಷೇತ್ರಕ್ಕೆ ಏನಂತ ಹೆಸರು ಬರ್ಬೇಕಪ್ಪ ಅಂದ್ರ ಸಿದ್ಧ ಗಂಗೆ ಅಂತ ಹೆಸರು ಬರ್ಬೇಕಂತ ಹೇಳ್ತಾರ. ಮತ್ತೆ ಈ ಪವಿತ್ರವಾದಂತ ಸ್ಥಳ ಹೆಂಗ್ ಬೆಳಿಬೇಕು ಮುಂದಂತಂದ್ರ ಇದು ಒಂದು ದೊಡ್ಡ ಶಿಕ್ಷಣ ಕೇಂದ್ರವಾಗಿ ಬೆಳಿಬೇಕು.